ಪ್ರಸ್ತುತ ಟ್ರೆಂಡ್ಗಳನ್ನು ನೋಡಲಾಗಿ ನಲವತ್ತಾರಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದಿದೆ ಅಥವಾ ಗೆದ್ದಿದೆ. ಟುಗೆದರ್ ಲೀಡ್ ಪ್ಲಸ್ ವಿನ್ ಎರಡೂ ಸೇರಿಸಿಕೊಂಡು ಸುಮಾರು 46 ಸೀಟ್ಗಳಲ್ಲಿ 46 ಸ್ಥಾನಗಳಲ್ಲಿ ನಾವು ಮುಂದಕ್ಕಿದ್ದೇವೆ. ಒಟ್ಟಾರೆ ಸ್ಥಿತಿಗತಿಗಳನ್ನು ನೋಡಿದಾಗ ನಮಗೆ ನಿಚ್ಚಳ ಬಹುಮತವನ್ನು ಡೆಲ್ಲಿಯ ಜನ ಕೊಡ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ ನನಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರಿಗೆ, ಸನ್ಮಾನ್ಯ ಅಮಿತ್ ಶಾ ಅವರಿಗೆ, ರಾಜನಾಥ್ ಸಿಂಗ್ ಅವರಿಗೆ, ಯಾರು ಈ ಚುನಾವಣೆಯನ್ನು ಮುಂಚೂಣಿಯಲ್ಲಿ ನಿಂತು ನಡೆಸಿಕೊಟ್ಟರು ಮತ್ತು ದಿಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಕಾರಾತ್ಮಕವಾದಂಥ ಮತ್ತು ಆಡಳಿತ ಮಾಡುವಂಥ ಜನ ಕೊಟ್ಟರೆ ಹಾದಿ ಬೀದಿ ರಂಪ ಮಾಡ್ತಾ ಒಂದು ನಕಾರಾತ್ಮಕ ರಾಜಕಾರಣಕ್ಕೆ ಜನ ಸರಿಯಾದ ಪೆಟ್ಟನ್ನು ಕೊಟ್ಟಿದ್ದಾರೆ, ಸರಿಯಾದ ಹಾದಿಯನ್ನು ಅವರಿಗೆ ತೋರಿಸಿದ್ದಾರೆ. ರಸ್ತೆಯಲ್ಲಿ ಕೂತು ಜಗಳಾಡೋದು ಮತ್ತು ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಹಿನ್ನೆಲೆಯಲ್ಲಿ ಬಂದು ಇವತ್ತು ಆಪ್ ನಾಯಕ ಮನೀಶ್ ಸಿಸೋಡಿಯಾಗೆ ಸೋಲಾಗಿದೆ. ಮಾಜಿ DCM ಮನೀಶ್ ಸಿಸೋಡಿಯಾಗೆ ಆಘಾತ ಇದು. ಜಂಗ್ಪುರ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಮನೀಶ್ ಸಿಸೋಡಿಯಾ. ಲಿಕ್ಕರ್ ಸ್ಕ್ಯಾಮ್ನ ಮೂಲ ರೂವಾರಿ ಮನೀಶ್ ಸಿಸೋಡಿಯಾ DCM ಆಗಿದ್ರು. ಸಾಕಷ್ಟು ಅಲಿಗೇಷನ್ಸ್ಗಳು ಇವ್ರ ಮೇಲೆ ಬಂದರು, ಜೈಲಿಗೆ ಹೋಗಿ ಬಂದರು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಇಲ್ಲೂ ಕೂಡ ಆಘಾತವನ್ನು ಎದುರಿಸ್ತಾ ಇದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಈ ಸೋಲಿಗೆ ಕಾರಣ ಏನು ಅಂತ ಹೇಳಿದ್ರೆ ಬಹುಮುಖ್ಯ ಕಾರಣ ಆಮ್ ಆದ್ಮಿ ಪಕ್ಷಕ್ಕೆ ಈ ಹಿಂದೆ ಇದ್ದಂಥ ಭ್ರಷ್ಟಾಚಾರ ರಹಿತ ಅನ್ನುವಂಥ ಹಣೆಪಟ್ಟಿ ಇತ್ತಲ್ಲ, ಅದು ಬದಲಾಯಿತು. ಯಾವಾಗ ಅದು ಬದಲಾಯಿತೋ ಜನರಲ್ಲಿ ಒಂದು ಭಾವನೆ ಮೂಡೋದಕ್ಕೆ ಶುರುವಾಯಿತು. ಇನ್ನು ಬೇರೆ ಪಕ್ಷವನ್ನು ಆಯ್ಕೆ ಮಾಡಿದ್ರೆ ಏನು? ಈ ಹಿಂದೆ 2015ರಲ್ಲಿ ಸರಿಯಾಗಿ ನೆನಪಿದೆ, ಮೇಬಿ ಅಣ್ಣ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಂಥೇಳಿ ಅಲ್ಲಿಂದ ಪೊಲಿಟಿಕಲ್ ಜರ್ನಿಯನ್ನು ಶುರು ಮಾಡಿದಂಥವ್ರು. ಆ ಪಕ್ಷಕ್ಕೆ ಒಂದೇ ಒಂದು ಸಣ್ಣ ಕಳಂಕವೂ ಬರಬಾರ್ದಾಗಿತ್ತು ಭ್ರಷ್ಟಾಚಾರದ ವಿರೋಧದಲ್ಲಿ. ಆದರೆ ಭ್ರಷ್ಟಾಚಾರದಲ್ಲೇ ಸಿಕ್ಕಾಕೊಂಡಿದ್ದಾರೆ ಅಂಥೇಳಿ ಒಂದಿಷ್ಟು ದೊಡ್ಡದಾದಂಥ ಪರ್ಸೋನ ಸೃಷ್ಟಿ ಆಯ್ತಲ್ಲ, ಅದು ಇದಕ್ಕೆಲ್ಲ ಕಾರಣ ಆಗ್ತಾ ಹೋಯಿತು. ಇಷ್ಟು ತೀವ್ರವಾದಂಥ ಒಂದು ಹಿನ್ನಡೆ ಅನುಭವಿಸಿ ಅಸ್ತಿತ್ವವನ್ನು ದೇಶದಾಗ ಕಳ್ಕೋಬಾರ್ದು. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂಥ, ನಮ್ಮ ಪಕ್ಷದಲ್ಲೂ ಕೂಡ ಪ್ರಜಾತಾಂತ್ರಿಕವಾಗಿ ಅಧ್ಯಕ್ಷರನ್ನು ಆರಿಸುವಂಥ ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ. ಉಳಿದವರೆಲ್ಲ ನಾಮಕೆ ವಾಸ್ತೆ ಮಾಡ್ತಾರೆ. ನಾವು ಮೆಂಬರ್ಶಿಪ್ಪನ್ನು ಮಾಡಿ, ಬೂತ್ ಕಮಿಟಿ ಮಾಡಿ, ಅಲ್ಲಿಂದ ಮಂಡಲ ಸಮಿತಿ ಮಾಡಿ, ಮಂಡಲ ಸಮಿತಿಯಿಂದ ಜಿಲ್ಲಾ ಸಮಿತಿ, ಜಿಲ್ಲಾ ಸಮಿತಿಯಿಂದ ರಾಜ್ಯ ಸಮಿತಿ, ರಾಜ್ಯ ಸಮಿತಿಯಿಂದ ಕೇಂದ್ರೀಯ ಅಧ್ಯಕ್ಷರನ್ನು ಆರಿಸುವವರೆಗೂ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ನಾ ಈ ವಿಷಯವನ್ನು ಈ ಮಧ್ಯೆ ಯಾಕೆ ತಂತಂದ್ರೆ, ವಿ ಬಿಲೀವ್ ಇನ್ ಡೆಮೊಕ್ರೆಟಿಕ್ ಸಿಸ್ಟಮ್. ಆದ್ದರಿಂದ ದೇಶದಲ್ಲಿ ಕೂಡ ಒಂದು ಪ್ರಜಾಪ್ರಭುತ್ವದ ಯಶಸ್ವಿಗಾಗಿ ಪ್ರಬಲವಾದಂಥ ಮತ್ತು ರಚನಾತ್ಮಕವಾದಂಥ ವಿರೋಧ ಪಕ್ಷ ಇರಬೇಕು ಅಂತೇಳಿ ನಮ್ಮ ಆಸೆ. ಆದರೆ ಕಾಂಗ್ರೆಸ್ ಪಾರ್ಟಿ ಒಂದು ದಯನೀಯ ಸ್ಥಿತಿಗೆ ಬಂದು ಮುಟ್ತಾ ಇದೆ. ಝೀರೋ, ದಿಲ್ಲಿಯಲ್ಲಿ ಝೀರೋ, ಗುಜರಾತ್ದಲ್ಲಿ ಅಪೋಸಿಷನ್ ಲೀಡರ್ ಇಲ್ಲ. ಸೋಲು ಗೆಲುವಿನ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ಸೋಲು ಗೆಲುವು ಎಲ್ಲ ಪಾರ್ಟಿಗಿದೆ, ನಾವು ಸೋತಿದ್ದೀವಿ ಹಿಂದೆ. ಆದರೆ
ಯು ಆರ್ ಜಸ್ಟ್ ವೈಪ್ಡ್ ಔಟ್. ಯು ಆರ್ ನೋವೇರ್ ಸೀನ್. ಯು ಆರ್ ನಾಟ್ ಎಟ್ ಆಲ್ ಎಕ್ಸಿಸ್ಟಿಂಗ್. ಈ ಸ್ಥಿತಿ ಒಂದು ಪಾರ್ಟಿಗೆ ಒಳ್ಳೆಯದಲ್ಲ. ಅಂದರೆ ಕಾಂಗ್ರೆಸ್ನ ರೈಟ್ ಆಫ್ ಮಾಡಿಬಿಟ್ಟಾರೆ ಭಾಳ ರಾಜ್ಯಗಳಲ್ಲಿ ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.